Good morning, students. Welcome to Nidhi's Classroom. Today I am going to continue chapter derivative. In the previous class, I discussed about problems on composite function. So today I continue the problems on composite function. See the problems. The 71st problem, that is e to the power of secant x. First, take that as y. So let y is equal to e to the power of secant x. So differentiate this with respect to x. It is a composite function. So the differentiation of y is dy by dx. Differentiation of e to the power of secant x. It is in the form of e power x. The differentiation of e power x is e power x itself. So that is e power secant x into, and then differentiate this secant x. The differentiation of secant x is secant x into tan x. ಅರ್ಥ ಮಾಡ್ಕೊಳ್ಳಿ, ಅದು ಇ ಪವರ್ ಎಕ್ಸ್ ಫಾರ್ಮೆಟ್ ಅಲ್ಲಿ ಇದೆ. ಸೊ ಇ ಪವರ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು, ಇ ಪವರ್ ಎಕ್ಸ್. ಅದಾದ್ಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಆ ಸೀಕೆಂಟ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಸೊ ಇ ಪವರ್ ಸೀಕೆಂಟ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಇ ಪವರ್ ಸೀಕೆಂಟ್ ಎಕ್ಸ್. ಯಾಕೆ ಅಂದ್ರೆ ಇ ಪವರ್ ಎಕ್ಸ್ ಡಿಫ್ರೆನ್ಷಿಯೇಷನ್ e power x itself. So that's why e power secant x differentiation is e power secant x. And then if we differentiate that secant x, the differentiation of secant x is secant x into tan x. That's why we write secant x into tan x. Is it clear? So fine. Next I move on to 72nd. That is let y is equal to e to the power of sin x square. So differentiate this e to the power of sin x square. Differentiate this with respect to x. The differentiation of y is dy by dx. E power x differentiation is e power x itself. So e power sin x square. And then differentiate that sin x square. The differentiation of sin x square is cos x square. And then differentiate that x square. x square differentiation is 2x. ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ನೀವು ನನ್ನ ಡೌಟ್ ಕೂಡ ಕೇಳ್ಬೋದು, ಸರ್ ಇಲ್ಲಿ ಯಾಕೆ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮಾಡಲಿಲ್ಲ ಅಂತ. ಇಲ್ಲಿ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು, 1. ಸೊ ಬರೆದ್ರು ಒಂದೇ, ಬರೀದೇ ಇದ್ರು ಒಂದೇ. ಸೊ ಹಾಗಾಗಿ ಅಲ್ಲಿ ಬರೀಲಿಕ್ಕೆ ಹೋಗಿಲ್ಲ. ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1, ಸೊ ಹಾಗಾಗಿ ಅದನ್ನಲ್ಲಿ ಬರ್ದಿಲ್ಲ. ಇಲ್ಲಿ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ 2x ಬರುತ್ತೆ, ಹಾಗಾಗಿ ಬರ್ದಿದ್ದೀವಿ. ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ದಟ್ ಇಸ್ ದ ಆನ್ಸರ್. ನೆಕ್ಸ್ಟ್ ಟೇಕ್ ದಿಸ್ 73rd ಆಸ್ ಹೋಮ್ವರ್ಕ್. Next 74th, let y is equal to e to the power of log root x. ಸೊ ಡೈರೆಕ್ಟ್ ಆಗಿ ಇದನ್ನ ಡಿಫ್ರೆನ್ಷಿಯೇಷನ್ ಮಾಡೋಕೆ ಹೋಗ್ಬೇಡಿ. ಸ್ವಲ್ಪ ಲಾಗರಿಥಮಿಕ್ ಮತ್ತು ಎಕ್ಸ್ಪೋನೆನ್ಷಿಯಲ್ ಕಾನ್ಸೆಪ್ಟ್ನ ತಿಳ್ಕೊಂಡು ಆಮೇಲೆ ಮುಂದಕ್ಕೆ ಹೋಗಿ. ನಾನು ಹೇಳ್ತಾನೆ ಇರ್ತೀನಿ, ಪ್ರೀವಿಯಸ್ ಕ್ಲಾಸ್ನಲ್ಲೂ ಹೇಳಿದ್ದೆ, ಥಿಂಕ್ ಮಾಡಿ ಆನ್ಸರ್ ಮಾಡಿ ಅಂತ. ಸೊ ಇಲ್ಲೂ ಹಾಗೇನೆ ನಿಮಗೆ ಈ ಎಕ್ಸ್ಪೋನೆನ್ಷಿಯಲ್ ಮತ್ತು ಲಾಗರಿಥಮಿಕ್ ಫಂಕ್ಷನ್ಸ್ ಎರಡೂ ಇನ್ವರ್ಸ್ ಫಂಕ್ಷನ್ ಅನ್ನೋದು ಗೊತ್ತಿರಬೇಕು. ಸೊ ಅವೆರಡು ಕೂಡ ಎಂಥ ಫಂಕ್ಷನ್ಸು, ಇನ್ವರ್ಸ್ ಫಂಕ್ಷನ್ಸ್. ಈ ಇನ್ವರ್ಸ್ ಫಂಕ್ಷನ್ಸ್ ಏನಾಗುತ್ತೆ, ಒಂದಕ್ಕೊಂದು ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ವ್ಯಾನಿಷ್ ಆಗಿ ಎಕ್ಸ್ಪೋನೆನ್ಷಿಯಲ್ ಮತ್ತು ಲಾಗರಿಥಮ್ ವ್ಯಾನಿಷ್ ಆಗಿ ರೂಟ್ ಎಕ್ಸ್ ಮಾತ್ರ ಉಳ್ಕೊಳ್ಳುತ್ತೆ. ನಿಮಗೆ ಈ ಲಾಗರಿಥಮ್ಸ್ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನೀಗ ಯೂಟ್ಯೂಬ್ ಕ್ಲಾಸಸಲ್ಲಿ ಬೇಸಿಕ್ ಮ್ಯಾಥ್ಸ್ ಅವ್ರಿಗೆ ಲಾಗರಿಥಮ್ ಚಾಪ್ಟರ್ ಇದೆ, ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಅದು ಇನ್ಫಾರ್ಮೇಷನ್ ಜಾಸ್ತಿ ಬೇಕು ಲಾಗರಿಥಮ್ಸ್ ಬಗ್ಗೆ ಅಂದರೆ ನೀವು ಬೇಕಾದರೆ ಆ ವಿಡಿಯೋಸ್ನ ನೀವು ನೋಡ್ಬೋದು. ಸೊ ಅವಾಗ ನಿಮಗಿನ್ನ ಲಾಗರಿಥಮ್ಸ್ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಓಕೆ ಫೈನ್. ಸೊ ಇ ಟು ದಿ ಪವರ್ ಆಫ್ ಲಾಗ್ ರೂಟ್ ಎಕ್ಸಲ್ಲಿ ಎಕ್ಸ್ಪೋನೆನ್ಷಿಯಲ್ ಮತ್ತು ಲಾಗರಿಥಮ್ಸ್ ಏನಾಗುತ್ತೆ, ಎರಡು ವ್ಯಾನಿಷ್ ಆಗುತ್ತೆ. ಸೊ ಹಾಗಾಗಿ y is equal to ರೂಟ್ ಎಕ್ಸ್ ಅಂತ ನೋಡಿ. ಎಕ್ಸ್ಪೋನೆನ್ಷಿಯಲ್ ಮತ್ತು ಲಾಗ್, ಇಲ್ಲಿ ಬೇಸ್ ಕೂಡ ಏನೂ ಇಲ್ಲ ಅಂದರೆ ಇ ಇರುತ್ತೆ ಅಂತ, ಬೇಸ್ಮೆಂಟಲ್ಲಿ ಏನೂ ಇಲ್ಲ ಅಂದರೆ ಇ ಇರುತ್ತೆ ಅಂತ. ಸೊ ಇವೆರಡು ಸೇಮ್ ಇದ್ದರೆ ಮಾತ್ರನೇ ಕ್ಯಾನ್ಸಲ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಎ ಟು ದಿ ಪವರ್ ಆಫ್ ಲಾಗ್ ಎಕ್ಸ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲೇನು ಬರ್ದಿಲ್ಲ ಅಂದರೆ ಏನಿರುತ್ತೆ ಬೇಸ್ಮೆಂಟಲ್ಲಿ ಅಂದರೆ ಇ ಇರುತ್ತೆ ಅಂತ. ಇವಾಗ ಇವೆರಡು ಕ್ಯಾನ್ಸಲ್ ಆಗಲ್ಲ. ಅಥವಾ ಇ ಟು ದಿ ಪವರ್ ಆಫ್ ಲಾಗ್ ಎಕ್ಸ್ ಟು ದ ಬೇಸ್ ಎ ಇದೆ ಅಂತ ಇಟ್ಕೊಳ್ಳಿ. ಆವಾಗ ಇ ಮತ್ತು ಲಾಗ್ ವ್ಯಾನಿಷ್ ಆಗಲ್ಲ. ಯಾಕೆಂದರೆ ಇಲ್ಲಿ ಬೇಸಲ್ಲಿರೋದೇನು, ಎ. ಸೊ ಹಾಗಾಗಿ ಅದು ವ್ಯಾನಿಷ್ ಆಗಲ್ಲ. ನಿಮಗೆ ಬೇಸ್ ಸೇಮ್ ಇರಬೇಕು. ಈ ಥರ ಇದ್ರೆ ಎ ಲಾಗ್ ಎಕ್ಸ್ ಟು ದ ಬೇಸ್ ಎ ಇದ್ರೆ ಆಗ ವ್ಯಾನಿಷ್ ಆಗುತ್ತೆ. ಇದು ಮತ್ತು ಇದು ಎರಡು ಕೂಡ ಸೇಮ್ ಇರುತ್ತಲ್ವಾ, ಆವಾಗ ಅದು ವ್ಯಾನಿಷ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಈ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ಫೈನ್. ನೆಕ್ಸ್ಟ್
here exponential and logarithm gets vanished, so that gives y is equal to root x. Differentiate this with respect to x, so that gives dy by dx is equal to root x differentiation is 1 divided by 2 root x. So that is the answer. Next I move on to 75th one. So that is e to the power of, let us take that as y, e to the power of 1 by 2 log of sin x. Here also I use the exponential and logarithmic function property. Before that I use the law of logarithm. So see here, ಈ ಎಕ್ಸ್ಪೋನೆನ್ಷಿಯಲ್ ಮತ್ತೆ ಲಾಗ್ ಎಕ್ಸ್ ಎರಡು ವ್ಯಾನಿಷ್ ಆಗಬೇಕಾದ್ರೆ ಇದು ಲಾಗ್ ಕೋಎಫಿಷಿಯೆಂಟ್ ಅಲ್ಲಿ ಏನು ಇರಬಾರ್ದು. ಲೈಕ್ ಈ ತರ 2 ಅಂತ ಇದ್ರೆ ನೀವು ಅದನ್ನ ವ್ಯಾನಿಷ್ ಮಾಡೋ ಹಾಗಿಲ್ಲ. ಆ ಮೊಮೆಂಟ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಎಂ ಲಾಗ್ ಎನ್ ಪ್ರಾಪರ್ಟಿ ಯೂಸ್ ಮಾಡ್ಕೊಳ್ಬೇಕು. ಲಾ ಆಫ್ ಲಾಗರಿಥಮ್ಸ್ ನಲ್ಲಿ ಇದೊಂದು ಲಾ ಇದು, ಇದನ್ನ ಯೂಸ್ ಮಾಡ್ಬೇಕು. ಏನಾಗುತ್ತೆ, ಲಾಗ್ ಎನ್ ಪವರ್ ಎಂ, ಎಂ ಲಾಗ್ ಎನ್ ಕ್ಯಾನ್ ಬಿ ರಿಟನ್ ಆಸ್ ಲಾಗ್ ಎನ್ ಪವರ್ ಎಂ. ಈ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ವ್ಯಾನಿಷ್ ಮಾಡ್ತೀವಿ. ಅಂದ್ರೆ ಇಲ್ಲಿ ಇ ಟು ದಿ ಪವರ್ ಆಫ್ ಲಾಗ್ ಎಕ್ಸ್ ಸ್ಕ್ವೇರ್ ಅನ್ನು ಈ 2ನ ಪವರ್ ಶಿಫ್ಟ್ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ಎಕ್ಸ್ಪೋನೆನ್ಷಿಯಲ್ ಮತ್ತೆ ಲಾಗರಿಥಮ್ ವ್ಯಾನಿಷ್ ಆಗಿ ಎಕ್ಸ್ ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಸೊ ಇಲ್ಲೂ ಹಾಗೇನೆ y is equal to e to the power of log of sin x whole to the power of 1 by 2. m log n ಅಂದ್ರೆ log n power m ಅಂತ. ಸೊ ಈಗ ನೆಕ್ಸ್ಟ್ ಏನಾಗೋದಿಲ್ಲಿ, exponential and logarithm gets vanished, so that gives sin x whole to the power of 1 by 2 whole to the power of 1 by 2 in the sense root, so that is root sin x. So differentiate with respect to x. If we differentiate this y, that gives dy by dx. So the differentiation of root sin x is 1 divided by 2 root of sin x. Next the differentiation of sin x is cos x. So that is the answer. Is it clear? Okay, fine. Next 76th one. Let y is equal to e to the power of root of 1 minus x square. E to the power of root of 1 minus x square. So now differentiate this with respect to x. ನೋಡಿ ಇಲ್ಲಿ ಯಾವುದೇ ತರದ್ದು ಲಾಗರಿಥಮಿಕ್ ಫಂಕ್ಷನ್ ಇಲ್ಲ. ಸೊ ಹಾಗಾಗಿ ಎಕ್ಸ್ಪೋನೆನ್ಷಿಯಲ್ ಮತ್ತೆ ಲಾಗರಿಥಮ್ ಎರಡು ವ್ಯಾನಿಷನ್ ಆಗಲ್ಲ. ಸೊ ಹಾಗಾಗಿ ಅದನ್ನ ಅದೇ ತರನೇ ಡೈರೆಕ್ಟ್ ಆಗಿ ಡಿಫ್ರೆನ್ಷಿಯೇಷನ್ ಮಾಡ್ಕೊಂತಾ ಇದೀನಿ. ಸೊ ದ ಡಿಫ್ರೆನ್ಷಿಯೇಷನ್ ಆಫ್ y is dy by dx. e power x differentiation is e power x itself. So that's why e to the power of root of 1 minus x square ಹಾಗೆ ಉಳ್ಕೊಳ್ಳುತ್ತೆ, into root of 1 minus x square differentiation is 1 divided by 2 root of 1 minus x square. So root x tara, it is in the form of root x. The differentiation of root x is 1 divided by 2 root x. So that's why 1 divided by 2 root of 1 minus x square ಅಂತ ಬರಿತೀವಿ. ಅದಾದ್ಮೇಲೆ ರೂಟ್ ಒಳಗಡೆ ಇರುವಂತ ಟರ್ಮ್ ನ ಡಿಫ್ರೆನ್ಷಿಯೇಷನ್ ಮಾಡಬೇಕು. The differentiation of 1 is 0 minus the differentiation of x square is 2x. Is it clear? ಅರ್ಥ ಆಯ್ತಾ ನಾ ಹೇಳಿದ್ದು? ಫೈನ್. dy by dx is equal to multiplication. ಫಸ್ಟ್ ಅದಕ್ಕಿಂತ ಮುಂಚೆ ಇದನ್ನ ಡಿಫರೆನ್ಸ್ ತಗೊಳ್ಳಿ. 0 minus 2x is minus 2x minus 2x into multiplication minus 2x into e to the power of root of 1 minus x square whole divided by 2 root of 1 minus x square. ಮಲ್ಟಿಪ್ಲೈ ಮಾಡಿದಾಗ ನ್ಯೂಮರೇಟರ್ ಅಲ್ಲಿ 0 minus 2x ಅಂದ್ರೆ minus 2x ಬರುತ್ತೆ. minus 2x into this ಅಂದ್ರೆ ಈ ತರ minus 2x into e to the power of root of 1 minus x square ಅಂತ. Here 2 gets cancelled, so that gives minus x into root of minus x into root of minus x into e to the power of root of 1 minus x square divided by root of 1 minus x square. That is the answer. Next I move on to 77th one. So that is e to the power of 77th. Let us take that as y. So y is equal to e to the power of x plus root of 1 plus x square. So differentiate this with respect to x.
So the differentiation of y is dy by dx. Differentiation of e power x is e to the power of x plus root of 1 plus x square itself. So ಅದು ಹಾಗೆ ಉಳ್ಕೊಳ್ಳುತ್ತೆ. e power x ಗೆ ಡಿಫ್ರೆನ್ಷಿಯೇಷನ್ e power x ಅನೇ. ಸೊ ಹಾಗಾಗಿ e power x plus root of 1 plus x square ಆಯಿತು ಇಂಟು x ಗೆ ಡಿಫ್ರೆನ್ಷಿಯೇಷನ್ 1. ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ದ ಡಿಫ್ರೆನ್ಷಿಯೇಷನ್ ಆಫ್ x is 1. ನೆಕ್ಸ್ಟ್ ದ ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಆಫ್ 1 plus x square is 1 divided by 2 root of 1 plus x square. ಅದು ಯಾವ ಫಾರ್ಮೆಟ್ ಅಲ್ಲಿ ಇದೆ ಅಂದ್ರೆ ರೂಟ್ ಎಕ್ಸ್ ಫಾರ್ಮೆಟ್ ಅಲ್ಲಿ ಇದೆ. ರೂಟ್ ಎಕ್ಸ್ ಗೆ ಡಿಫ್ರೆನ್ಷಿಯೇಷನ್ 1 divided by 2 root x ಅಂತ ಬರೀತೀವಲ್ವಾ. ಸೊ ಹಾಗಾಗಿ 1 divided by 2 root of 1 plus x square. ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ದಿಸ್ 1 plus x square. The differentiation of 1 is 0 plus differentiation of x square is 2x. ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ e to the power of x plus root of 1 plus x square into 1 plus, so 0 plus 2x is 2x, 2x into 1 is 2x divided by 2 root of 1 plus x square. So here 2 gets cancelled. That gives e to the power of x plus root of 1 plus x square into 1 plus x divided by root of 1 plus x square. So this is the answer. ನಾನು ಹೇಳಿದ ಅರ್ಥ ಆಯ್ತಾ? So this is dy by dx. So fine, ಎಲ್ಲರಿಗೂ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ 78th one. Let y is equal to 2 to the power of sin x. ಈ 2 to the power of sin x ಅನ್ನೋದು a power x ಫಾರ್ಮೆಟ್ ಅಲ್ಲಿ ಇದೆ. You are all know about the differentiation of a power x. The differentiation of a power x is a power x into log a. The differentiation of a power x is a power x into log a. So ಇಲ್ಲಿ ಅದೇ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x. Differentiation of y is dy by dx. So 2 power sin x differentiation is 2 to the power of sin x. ಇದು ಹೇಗಿದೆ ಅಂದರೆ a ಪವರ್ ಎಕ್ಸ್ ಥರ. a ಪವರ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನು a ಪವರ್ ಎಕ್ಸ್ ಇಂಟು ಲಾಗ್ ಎ ಅಂತ ಹೇಳ್ತೀವಲ್ವಾ. ಹಾಗಾಗಿ ಇಲ್ಲಿ ಲಾಗ್ 2 ಆಗುತ್ತೆ ನೋಡಿ. a ಪವರ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಈಸ್ a ಪವರ್ ಎಕ್ಸ್ ಇಂಟು ಲಾಗ್ ಎ, ಆ ಫಾರ್ಮೆಟಲ್ಲಿ ಬರೆದಿರೋದು. ಇಂಟು ಸೈನ್, ಈಗ ನೋಡಿ ಇದು 2 ಪವರ್ ಸೈನ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 2 ಪವರ್ ಸೈನ್ ಎಕ್ಸ್ ಇಂಟು ಲಾಗ್ 2 ಆಯಿತು. ನೆಕ್ಸ್ಟ್ ಅದಾದಮೇಲೆ ಸೈನ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ದ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್. ಸೊ ದಟ್ ಇಸ್ ದ ಆನ್ಸರ್. ಅರ್ಥ ಆಯ್ತಾ ನಾ ಹೇಳಿದ್ದು? ಫೈನ್. ನೆಕ್ಸ್ಟ್ 79th one. ನೋಡಿ 79th ಹೇಗೆ ಅಂತ. ಲೆಟ್ y is equal to cos of 2 to the power of log x. So differentiate this with respect to x. Differentiate with respect to x. The differentiation of y is dy by dx. So ಇಲ್ಲಿ ಔಟ್ಸೈಡ್ ಇರೋಂಥ ಫಂಕ್ಷನ್ ಯಾವುದು? ಕಾಸ್. ಹಾಗಾಗಿ ನಾವು ಫಸ್ಟ್ ಕಾಸ್ಗೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಸೊ ದ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ವಾಟ್? ಮೈನಸ್ ಸೈನ್ ಎಕ್ಸ್ ಅಲ್ವಾ. ಮೈನಸ್ ಎಕ್ಸ್ ಅಂದರೆ 2 to the power of log x ಪೂರ್ತಿ ಇದಿಷ್ಟು ಸೇರಿಸಿ ಎಕ್ಸ್ ಥರ. ಸೊ ಕಾಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್. ಸೊ ಹಾಗಾಗಿ ಮೈನಸ್ ಸೈನ್ ಆಫ್ 2 to the power of log x ಅಂತ ಬರುತ್ತೆ. ಅರ್ಥ ಆಯ್ತಾ ನಾ ಹೇಳಿದ್ದು? ಕಾಸ್ ಎಕ್ಸ್ಗೆ ಮೈನಸ್ ಸೈನ್ ಎಕ್ಸ್ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಕಾಸ್ಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ದಾಯ್ತು. ನೆಕ್ಸ್ಟ್ 2 ಪವರ್ ಲಾಗ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ನಾನಿಲ್ಲಿ ಹೇಳಿದೆ, ಇಲ್ಲಿ ಏನಾರ ಇನ್ ಕೇಸ್ ಲಾಗ್ ಎಕ್ಸ್ ಟು ದ ಬೇಸ್ 2 ಇದ್ದಿದ್ರೆ, ಲಾಗ್ ಎಕ್ಸ್ ಟು ದ ಬೇಸ್ 2 ಇದ್ದಿದ್ರೆ ಅವಾಗ ಈ 2 ಎಕ್ಸ್ಪೋನೆಂಟ್ ಮತ್ತೆ ಲಾಗರ್ದಮ್ ಎರಡು ವ್ಯಾನಿಶ್ ಆಗಿ ಎಕ್ಸ್ ಮಾತ್ರ ಉಳ್ಕೊಂತಾಯ್ತು. ಅರ್ಥ ಆಯ್ತಾ? ಬಟ್ ಅಲ್ಲಿ ಬೇಸ್ಮೆಂಟ್ನಲ್ಲಿ ಏನಿದೆ? ಇ ಇದೆ. ಹಾಗಾಗಿ ನಾವು ಅದನ್ನ ಡಿಫ್ರೆನ್ಷಿಯೇಷನ್ ಮಾಡ್ಕೊಳ್ಬೇಕು. ಇದು ಎ ಪವರ್ ಎಕ್ಸ್ ತರ ಇದೆ. ಸೊ ಎ ಪವರ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮಾಡಿರೋ ಹಾಗೆ ಆ ಥರ ಬರ್ಕೊಬೇಕು. ಸೊ ಒನ್ ಮೋರ್ ಟೈಮ್ ಐ ರೈಟ್ dy by dx is equal to minus sin of 2 to the power of log x. Next 2 power log x ಗೆ 2 to the power of log x into log 2. ನೋಡಿ ಇದು 2 ಪವರ್ ಲಾಗ್ ಎಕ್ಸ್ ಅನ್ನೋದು ಎ ಪವರ್ ಎಕ್ಸ್ ತರ. ಇದಿಷ್ಟು ಲಾಗ್ ಎಕ್ಸ್ ಪೂರ್ತಿ ಎಕ್ಸ್ ಫಾರ್ಮೆಟ್ ಅಲ್ಲಿ ಎ ಪವರ್ ಎಕ್ಸ್. ಡಿಫ್ರೆನ್ಷಿಯೇಷನ್ ಈಸ್ ಎ ಪವರ್ ಎಕ್ಸ್ ಇಂಟು ಲಾಗ್ ಎ. ಅರ್ಥ ಆಗ್ತಾ ಇದೆಯಾ ನಾ ಹೇಳ್ತಿರೋದು?
ಸೊ ಹಾಗಾಗಿ ಈ ತರ ಬರುತ್ತೆ. ನೆಕ್ಸ್ಟ್ ಇಂಟು 2 ಪವರ್ ಲಾಗ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಆಯಿತು. ಅದಾದ್ಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು, ಲಾಗ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಲಾಗ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ 1/x ಅಂತ. ಸೊ ಇಲ್ಲಿ ಯಾವುದು ಕ್ಯಾನ್ಸಲ್ ಆಗಲ್ಲ, ಎಕ್ಸ್ ಎಕ್ಸ್ ಎಲ್ಲಾರು ಕ್ಯಾನ್ಸಲ್ ಮಾಡಕ್ ಬಿಟ್ಟಿರಾ, ಹಾಗೆ ಮಾಡಕ್ ಬರಲ್ಲ. ಸೊ ಅದಷ್ಟೇ ಆನ್ಸರ್. ಅರ್ಥ ಆಯ್ತಾ ನಾ ಹೇಳಿದ್ದು? ಫೈನ್. ನೆಕ್ಸ್ಟ್ 88 that is 2 to the power of log of cos x. So let us take that as y. Y is equal to 2 to the power of log of cos x. So differentiate this with respect to x. So the differentiation of y is dy by dx. That is equal to 2 to the power of log of cos x ಅಂದ್ರೆ again ಇದು a power x ತರ. ಇಲ್ಲಿ x ಅಂದ್ರೆ ಏನು ಅಂದ್ರೆ log of cos x ಪೂರ್ತಿ x ಆಗಿ ಆಕ್ಟ್ ಮಾಡುತ್ತೆ. So the differentiation of a power x is a power x into log a. So differentiation of 2 to the power of log of cos x is 2 to the power of log of cos x into log 2. ಸೊ ಅದು log 2 ಹಾಗೆ ಉಳ್ಕೊಳ್ಳುತ್ತೆ. ಅರ್ಥ ಆಯ್ತಾ? a power x ಇಂಟು ಲಾಗ್ ಎ ತರ. ಅರ್ಥ ಆಯ್ತಾ? ನೆಕ್ಸ್ಟ್ ಲಾಗ್ ಆಫ್ ಕಾಸ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಏನು ಅಂದ್ರೆ 1/cos x. ಯಾಕೆ ಸರ್ ಅಂದ್ರೆ ಲಾಗ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ 1/x ಅಲ್ವಾ. ಸೊ ಹಾಗಾಗಿ ಲಾಗ್ ಆಫ್ ಕಾಸ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ 1/cos x. ಅದಾದ್ಮೇಲೆ ಕಾಸ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ -sin x. ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ಲಾಗ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ 1/x, ಅದಾದ್ಮೇಲೆ ಕಾಸ್ ಎಕ್ಸ್ಗೆ -sin x ಅಂತ. ಹಾಗಾಗಿ ಲಾಗ್ ಕಾಸ್ ಎಕ್ಸ್ಗೆ 1/cos x ಇಂಟು -sin x ಆಗುತ್ತೆ. ಸೊ ಇದನ್ನ ನೀವು ಬೇಕಾದ್ರೆ ಸಿಂಪ್ಲಿಫಿಕೇಶನ್ ಮಾಡ್ಬೋದು. ಏನಂದ್ರೆ ಫಸ್ಟ್ ಅಲ್ಲಿ ನೋಡಿ, ಇದು ಮೈನಸ್ sin x ಬೈ ಕಾಸ್ ಎಕ್ಸ್ ಅಂದ್ರೆ sin ಬೈ ಕಾಸ್ ಅಂದ್ರೆ ಟ್ಯಾನ್ ಅಂತ. ಸೊ ಮೈನಸ್ ಟ್ಯಾನ್ ಎಕ್ಸ್ ಆಗುತ್ತೆ. ಅದನ್ನೇ ಫಸ್ಟ್ ಬರೆಯೋಣ, ಮೈನಸ್ ಟ್ಯಾನ್ ಎಕ್ಸ್ ಇಂಟು ನೆಕ್ಸ್ಟ್ ಐ ರೈಟ್ ದಿಸ್ log 2 ಇಂಟು 2 to the power of log of cos x. So this is the answer. This is dy by dx. ಅರ್ಥ ಆಯ್ತಾ ನಾ ಹೇಳಿದ್ದು? ನೆಕ್ಸ್ಟ್ 81. Let us take that as y. Y is equal to a to the power of 1/2 log base a cos x. ಸೊ ಇದು ಆ್ಯಕ್ಚುಲಿ 2016 ಪೇಪರ್ನಲ್ಲಿ ನಿಮಗೆ ಕೇಳಿದ್ದಾರೆ 1 ಮಾರ್ಕಿಗೆ ಇದು. ಸೊ ಹೇಗೆ ಅಂತ ನೋಡಿ, ಇದು ಬೇಸ್ಮೆಂಟ್ ಸೇಮ್ ಇದೆ ಅಂದರೆ ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಬಟ್ ಇಲ್ಲಿ 1/2 ಇದೆ, ಅದಿರಬಾರ್ದು. ಸೊ ಅದಕ್ಕೆ ಏನು ಮಾಡ್ತೀವಿ, y is equal to a to the power of log base a cos x whole to the power of 1/2 ಅಂತ. ಆವಾಗಲೇ ಹೇಳ್ಕೊಟ್ಟೆ ಅಲ್ವಾ ಪ್ರಾಬ್ಲಮ್. ಸೇಮ್ ಅದೇ ಥರನೇ ಎಕ್ಸ್ಪೋನೆನ್ಷಿಯಲ್ ಬದಲು ಇಲ್ಲಿ ಈ ಬದಲು ಎ ಇದೆ. ಸೊ ನೆಕ್ಸ್ಟು ಎಕ್ಸ್ಪೋನೆಂಟ್ ಮತ್ತು ಲಾಗರಿಥಮ್ ಎರಡು ವ್ಯಾನಿಷ್ ಆಗಿ y is equal to ರೂಟ್ ಕಾಸ್ ಎಕ್ಸ್ ಬರುತ್ತೆ. ಹೋಲ್ ಟು ದಿ ಪವರ್ ಆಫ್ 1/2 ಇನ್ ದ ಸೆನ್ಸ್ ರೂಟ್. ಸೊ ರೂಟ್ ಕಾಸ್ ಎಕ್ಸ್ ಬರುತ್ತೆ. ನೆಕ್ಸ್ಟ್ ಈ ರೂಟ್ ಕಾಸ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ನೀವು ಮಾಡ್ಕೊಳ್ಳಿ. ದಟ್ ಈಸ್ 1/2 ರೂಟ್ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಈಸ್ -sin x ಅಂತ. ಸೊ ದಟ್ ಈಸ್ ದ ಆನ್ಸರ್. ನೆಕ್ಸ್ಟ್ 82nd 82ನೇ ಪ್ರಾಬ್ಲಮ್ ಹೋಗೋಣ. ಇದಿಷ್ಟು ಅರ್ಥ ಆಯ್ತಾ? ಫೈನ್. 82nd. Let us take that as y. So let y is equal to a to the power of root of 1 minus x square. So differentiate this with respect to x. So if we differentiate this y with respect to x, that gives dy by dx is equal to a power root of 1 minus x square. Differentiation is a power x ತರ. a power x ಗೆ a power x into log a ಅಂತ ಬರಿತೀವಲ್ವಾ. ಹಾಗಾಗಿ a to the power of root of 1 minus x square ಇಂಟು ಸೊ ನೆಕ್ಸ್ಟ್ ಲಾಗ್ ಎ ಬರುತ್ತೆ. ಸೊ ಯಾಕೆ ಅಂದ್ರೆ ಎ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಈಸ್ ಎ ಪವರ್ ಎಕ್ಸ್ ಇಂಟು ಲಾಗ್ ಎ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಲಾಗ್ ಎ ಬರುತ್ತೆ. ಅರ್ಥ ಆಯ್ತಾ ನಾ ಹೇಳಿದ್ದು? ಫೈನ್. ನೆಕ್ಸ್ಟ್ ಐ ಡಿಫ್ರೆನ್ಶಿಯೇಟ್ ದಿಸ್ ರೂಟ್ ಆಫ್ 1 minus x square. ದ ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಆಫ್ 1 minus x square ಈಸ್ 1/2 ರೂಟ್ ಆಫ್ 1 minus x square. ಈಗ ಆಲ್ರೆಡಿ ನಾನು ಮುಂಚೆನೇ ಇದೇ ಫಾರ್ಮೆಟ್ ಇನ್ ಪ್ರಾಬ್ಲಮ್ ಹೇಳಿದ್ದೆ. ಅಂಡ್ ದೆನ್ ನೆಕ್ಸ್ಟ್ ಏನು ಮಾಡಬೇಕು, 1ಗೆ ಡಿಫ್ರೆನ್ಸಿಯೇಷನ್ 0 ಮೈನಸ್ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಸಿಯೇಷನು 2x ಅಂತ. ಸೊ ನೆಕ್ಸ್ಟ್ ಏನಾಗುತ್ತೆ, 0 minus 2x ಈಸ್ -2x. ಸೊ ಫಸ್ಟ್ ನಾನು ಅದನ್ನೇ ಬರೀತೀನಿ, -2x ಇಂಟು ಐ ರೈಟ್ ದಿಸ್ ಲಾಗ್ ಎ ಅಂಡ್ ದೆನ್ ಇಂಟು a to the power of root of 1 minus x square whole divided by 2 root of 1 minus x square. So here 2 gets cancelled. Next this gives dy by dx is equal to
minus x into log a into a to the power of root of 1 minus x square whole divided by root of 1 minus x square. So this is the answer. ಅರ್ಥ ಆಯ್ತಾ? ಇದೆಲ್ಲರಿಗೂ ಗೊತ್ತಾಯ್ತಾ ಇದು? ನೆಕ್ಸ್ಟ್ 83rd. Let us take that as y. So let y is equal to 2 to the power of root of tan x. Differentiate this with respect to x. So the differentiation of y is dy by dx. Again, ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ? a ಪವರ್ x ಫಾರ್ಮೆಟ್ ಅಲ್ಲಿ ಇದೆ. ಸೊ a ಪವರ್ ಇಲ್ಲಿ x ಅಂದ್ರೆ ಏನು? ರೂಟ್ tan x ಪೂರ್ತಿ x ತರ. ಸೊ ಹಾಗಾಗಿ ಏನಾಗುತ್ತೆ ಇದು? a ಪವರ್ x differentiation is a ಪವರ್ x into log a. That's why 2 to the power of root tan x differentiation is 2 to the power of root tan x into log 2. ಹೌದಲ್ಲ? a ಪವರ್ x into log a ಅಂತ ಬರಿತೀವಲ್ವಾ? ಹಾಗಾಗಿ ನೆಕ್ಸ್ಟ್ ಇಂಟು differentiate this root tan x. The differentiation of root tan x is 1 divided by 2 root tan x. ರೂಟ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮಾಡಿದಾಗ ರೂಟ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಅಂತ ಹೇಳ್ತೀವಲ್ವಾ? ಹಾಗಾಗಿ ರೂಟ್ ಟ್ಯಾನ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1 ಡಿವೈಡೆಡ್ ಬೈ 2 ರೂಟ್ ಟ್ಯಾನ್ ಎಕ್ಸ್ ಅಂಡ್ ದೆನ್ ಡಿಫ್ರೆನ್ಷಿಯೇಟ್ ದಿಸ್ ಟ್ಯಾನ್ ಎಕ್ಸ್. ದ ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಈಸ್ ಸೀಕೆಂಟ್ ಸ್ಕ್ವಯರ್ ಎಕ್ಸ್. ಸೊ ಇನ್ನೇನು ಇದು ಸಿಂಪ್ಲಿಫಿಕೇಶನ್ ಆಗಲ್ಲ. ಸೊ ಹಾಗಾಗಿ ಅಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ 84th ಮತ್ತು 85th ಎರಡೂ ಕೂಡ ನೀವು ಹೋಮ್ವರ್ಕ್ ಮಾಡ್ಕೊಳ್ಳಿ. ಸೊ 3 ಇದೆ, 2 ಬದಲು 3 ಇದೆ, 3 ಪವರ್ ಕಾಸ್ ಎಕ್ಸ್ ಸ್ಕ್ವೇರ್ ಇದೆ. ಆಲ್ಮೋಸ್ಟ್ ನಿಮಗೆ ಈ ಪವರ್ ಥರನೇ ಬರುತ್ತೆ, ಬಟ್ ಇದರಲ್ಲಿ ಅಡಿಷನ್ ಆಗಿ ಲಾಗ್ 3 ಒಂದು ಅಡಿಷನ್ ಆಗಿ ಬರುತ್ತೆ. ನೆಕ್ಸ್ಟ್ 2 ಟು ದಿ ಪವರ್ ಆಫ್ ಲಾಗ್ ಆಫ್ ಕಾಸ್ ಎಕ್ಸ್ ಸ್ಕ್ವೇರ್ ಕೂಡ ನಿಮಗೆ ಇಲ್ಲಿ ಸೈನ್ ಎಕ್ಸ್ ಸ್ಕ್ವೇರ್ದು ಮಾಡಿದೆ ಅಲ್ವಾ? ಆಲ್ಮೋಸ್ಟ್ ಅದೇ ಥರನೇ ಫಾರ್ಮೆಟಲ್ಲಿ ಬರುತ್ತೆ. ಸೊ ಇದನ್ನು ಕೂಡ ಸಾಲ್ವ್ ಮಾಡ್ಕೊಳ್ಳಿ. ಸೊ 2 ಪವರ್ ಎಕ್ಸ್ ಫಾರ್ಮೆಟಲ್ಲಿ ಬರುತ್ತೆ. ಸೊ ಅದನ್ನು ತಗೊಂಡು ಸಾಲ್ವ್ ಮಾಡಿ. ಇನ್ ಕೇಸ್ ಗೊತ್ತಾಗಿಲ್ಲ ಅಂದರೆ ಕೇಳಿ ಹೇಳ್ಕೊಡ್ತೀನಿ. ಸೊ ಇದಿಷ್ಟು ಪ್ರಾಬ್ಲಮ್ಸ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಕಾಂಪೋಸಿಟ್ ಫಂಕ್ಷನ್ ಪ್ರಾಬ್ಲಮ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಫೈನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.